ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಟೆಕ್ ಪರಿಚಯ ಯೂಟ್ಯೂಬ್ ಚಾನಲ್ ಇನ್ ಕನ್ನಡ. ಫ್ರೆಂಡ್ಸ್, ಇವತ್ತು ಯೂಟ್ಯೂಬ್ ಏನಪ್ಪ ಮಾಡಿದೆ ಅಂದರೆ, ನನ್ನಂಥ ಹೊಸ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ಸ್ ಮೇಲೆ ದೊಡ್ಡ ನ್ಯೂಕ್ಲಿಯರ್ ಬಾಂಬನ್ನು ಹಾಕಿದಾಗ ಆಗೋಗ್ಬಿಟ್ಟಿದೆ. ಏನಪ್ಪ ವಿಷಯ ಅಂದರೆ, ಫಸ್ಟು ನಾವು ಯೂಟ್ಯೂಬ್ನಲ್ಲಿ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋದಕ್ಕೆ 1000 ಸಬ್ಸ್ಕ್ರೈಬರ್ಸ್, 4000 ವಾಚ್ ಅವರ್ಸ್ ಅಥವಾ ಯೂಟ್ಯೂಬ್ ಶಾರ್ಟ್ಸ್ಗೆ 10 ಮಿಲಿಯನ್ ವ್ಯೂಸ್ ಇದ್ರೆ ನಡೀತಿತ್ತು. ಸೊ ಫೆಬ್ರವರಿ 1 ಯಾರೆಲ್ಲ ಕಂಟೆಂಟ್ ಕ್ರಿಯೇಟರ್ಸ್ ಹೊಸದಾಗಿ ಬರ್ಲಿದ್ದಾರೋ ಅವರಿಗೆ ಇದಕ್ಕೆ ಡಬಲ್ ವ್ಯೂಸು ಮತ್ತೆ ವಾಚ್ ಅವರ್ ಟೈಮ್ಸ್ ಬೇಕಾಗತ್ತೆ. ಸೊ ಹೇಗಪ್ಪ ಅಂದರೆ, ಇವಾಗಿರುವಂಥ 4000 ವಾಚ್ ಟೈಮ್ ಏನಿದೆ ಅದು ಫೆಬ್ರವರಿ 1 8000 ಹಾರ್ಸ್ ವಾಚ್ ಟೈಮ್ಗೆ ಚೇಂಜ್ ಮಾಡಿದ್ದಾರೆ. ಅಥವಾ ಯೂಟ್ಯೂಬ್ ಶಾರ್ಟ್ಸ್ಗೆ 10 ಮಿಲಿಯನ್ ವ್ಯೂಸ್ ಬಂದಿದ್ರೆ ಸಾಕಾಗ್ತಿತ್ತಲ್ವಾ, ಇದನ್ನ ಫೆಬ್ರವರಿ 1 20 ಮಿಲಿಯನ್ ವ್ಯೂಸ್ಗೆ ಚೇಂಜ್ ಮಾಡಿದ್ದಾರೆ. ಸೊ ಇದಕ್ಕೆ ಡಬಲ್ ಇದು. ಸೊ ಯೂಟ್ಯೂಬ್ ಯಾಕಪ್ಪ ಈ ತರ ಮಾಡ್ತಿದೆ ಅಂದ್ರೆ, ಕಂಟೆಂಟ್ ಕ್ರಿಯೇಟರ್ಸ್ ಜಾಸ್ತಿ ಜನ ಬರ್ತಿರೋದ್ರಿಂದ ಯೂಟ್ಯೂಬ್ಗೆ ಆಡ್ ರೆವೆನ್ಯೂ ಕಡಿಮೆ ಆಗಿದ್ದು, ಸೊ ಸ್ವಲ್ಪ ಟೈಮ್ ಅನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಹೊಸ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ಸ್ಗೆ ಟಾಸ್ಕ್ ಅನ್ನ ಡಬಲ್ ಮಾಡಿ ಕೊಡ್ತಿದ್ದಾರೆ. ಸೊ ಮುಂದೆ ಬರುವಂತಹ ಹೊಸ ಕಂಟೆಂಟ್ ಕ್ರಿಯೇಟರ್ಸ್ಗೆ ಕಷ್ಟ ಆಗ್ಬೋದು. ಸೊ ಸದ್ಯದಲ್ಲಿ ಈಗಿರುವಂತಹ ಕಂಟೆಂಟ್ ಕ್ರಿಯೇಟರ್ಸ್ಗೂ ಫೆಬ್ರವರಿ 1 ವರ್ಗೂನೆ ಟೈಮ್ ಇರೋದ್ರಿಂದ ಆದಷ್ಟು ಬೇಗ ನಾವು 1000 ಸಬ್ಸ್ಕ್ರೈಬರ್ಸ್ ಅನ್ನ ಕಂಪ್ಲೀಟ್ ಮಾಡ್ಕೋಬೇಕು. ಜೊತೆಗೆ 4000 ಅವರ್ಸ್ ವಾಚ್ ಟೈಮ್ ಅನ್ನ ಆಪ್ಟೈನ್ ಮಾಡ್ಕೋಬೇಕು. ಅಥವಾ 10 ಮಿಲಿಯನ್ ವ್ಯೂಸ್ ಅನ್ನ ಯೂಟ್ಯೂಬ್ ಶಾರ್ಟ್ಸ್ ನಿಂದ ಪಡ್ಕೋಬೇಕಾಗತ್ತೆ. ಸೊ ನಾವು ಇದನ್ನ ಫೆಬ್ರವರಿ 1 ಒಳಗಡೆ ರೀಚ್ ಆಗದೆ ಇದ್ರೆ ನಮ್ಮ ಚಾನಲ್ ಕೂಡ ಹೊಸ ರೂಲ್ಸ್ಗೆ ಒಳಪಡುತ್ತೆ. ಸೊ ಇದರಿಂದ ಯಾರೆಲ್ಲ ಕಂಟೆಂಟ್ ಕ್ರಿಯೇಟರ್ಸ್ ಮಾಡ್ಕೊಳ್ಳೋಣ ಲೇಟ್ ಆಗಿ ಅಂತ ಸುಮ್ಮನಿದ್ರೋ ಅಂತ ಅವ್ರಿಗೆ ಫೆಬ್ರವರಿ 1 ವರ್ಗು ಚಾನ್ಸ್ ಇದೆ. ಸೊ ಈಗ್ಲಿಂದಾದ್ರೂ ಶುರು ಮಾಡ್ಕೊಳ್ಳೋಣ. ಇಲ್ಲದೆ ಇದ್ರೆ ಈ 10 ಮಿಲಿಯನ್ ವ್ಯೂಸ್ ಅಥವಾ 4000 ವಾಚ್ ಅವರ್ಸ್ ಟೈಮ್ ಏನಿದೆ ಅದು ಮಾಡೋದು ತುಂಬಾ ಕಷ್ಟ ಆಗ್ತಿದೆ. ಸೊ ಇದೇ ಕಷ್ಟ ಆಗ್ತಿರೋದ್ರಿಂದ ಇನ್ನ ಮುಂದೆ ಬರುವಂತ ಟಾಸ್ಕ್ಗಳು ಅದಿನ್ನೂ ತುಂಬಾ ಕಷ್ಟ ಆಗಿರುತ್ತೆ. ಸೊ ಆದಷ್ಟು ಬೇಗ ನಾವು ಕಂಟೆಂಟ್ ಅನ್ನ ಮಾಡ್ತಾ ಮಾಡ್ತಾ ಬೇಗ ಸಬ್ಸ್ಕ್ರೈಬರ್ಸ್ ಪಡ್ಕೋಬೇಕು ಮತ್ತು ವಾಚ್ ಅವರ್ ಟೈಮ್ ಇಂಪ್ರೂವ್ ಮಾಡ್ಕೋಬೇಕು. ಸೊ ಇದು ಯೂಟ್ಯೂಬ್ ತಂದಿರುವಂತಹ ಹೊಸ ರೂಲು. ತುಂಬಾ ಜನ ಕಂಟೆಂಟ್ ಕ್ರಿಯೇಟರ್ಸ್ ಗಿವ್ ಅಪ್ ಮಾಡ್ಬಿಡ್ತಾರೆ. ಸೊ ಯಾರು ಗಿವ್ ಅಪ್ ಮಾಡದೆ ಆದಷ್ಟು ಟ್ರೈ ಮಾಡೋಣ, ಆದಷ್ಟು ಸಬ್ಸ್ಕ್ರೈಬರ್ಸ್ ಅನ್ನ ಅಥವಾ ಮತ್ತು ವ್ಯೂಸ್ ಅನ್ನ ಪಡ್ಕೊಳ್ಳೋಣ ಅಂತ ಹೇಳ್ತಾ, ಇದರ ಬಗ್ಗೆ ನಿಮ್ಮ ಒಪಿನಿಯನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮತ್ತು ನಿಮ್ಮಲ್ಲಿ ಯಾರಾದ್ರೂ ಹೊಸ ಕಂಟೆಂಟ್ ಕ್ರಿಯೇಟರ್ಸ್ ಇದ್ರೆ ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್ ನಾವು.